ನಮಸ್ಕಾರ. ನಾಡಿನೆಲ್ಲೆಡೆ ದೀಪಾವಳಿಯ ಸಂಭ್ರಮ, ಮನೆ ಮನೆಗಳಲ್ಲಿ ದೀಪಗಳ ಬೆಳಕು, ಎಲ್ಲೆಡೆ ಹರ್ಷದ ವಾತಾವರಣ. ಎಲ್ಲರೂ ದೀಪ ಹಚ್ತಾರೆ, ಮೈ ತುಂಬಾ ಎಣ್ಣೆ ಹಚ್ತಾರೆ. ಆದ್ರೆ ಈ ಸಂಪ್ರದಾಯದ ಹಿಂದೆ ಇದ್ದ ಕತೆ ಕೇಳಿದೀರಾ? ಹಿರಣ್ಯಾಕ್ಷನಿಂದ ಆರಂಭವಾಗಿ ನರಕಾಸುರನ ಅಂತ್ಯದವರೆಗೆ ಸಾಗಿದ ಕಥೆಯೇ ಇಂದಿನ ದೀಪಾವಳಿ. ದೀಪಾವಳಿಯ ಬೆಳಕು ಕತ್ತಲೆಯನ್ನ ಓಡಿಸ್ತದೆ ಅಂತ ಎಲ್ರು ಹೇಳ್ತಾರೆ. ಆದ್ರೆ ಆ ಕತ್ತಲೆ ಯಾರಿಂದ ಬಂತು ಗೊತ್ತಾ? ಇಲ್ದೇ ಇದ್ರೆ ಈ ಕತೆ ಕೇಳಿ. ನರಕ ಚತುರ್ದಶಿ ಎನ್ನುವ ಪದದ ಹಿಂದಿದೆ ಒಂದು ಅದ್ಭುತ ಪೌರಾಣಿಕ ಕತೆ. ಬಹಳ ಹಿಂದಿನ ಕಾಲದಲ್ಲಿ ಕಶ್ಯಪ ಮಹರ್ಷಿ ಮತ್ತು ಅವರ ಪತ್ನಿ ದಿತಿ ಅವರಿಗೆ ಇಬ್ಬರು ಮಕ್ಕಳು, ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಅವರು ತುಂಬಾ ಬಲಶಾಲಿಗಳು. ಹಾಗೆ ಅವರು ದೇವತೆಗಳ ವಿರುದ್ಧ ಅಹಂಕಾರವನ್ನ ತೋರಿಸ್ತಾ ಇದ್ರಂತೆ. ಹಿರಣ್ಯಾಕ್ಷನು ತಪಸ್ಸು ಮಾಡಿ ಬ್ರಹ್ಮನಿಂದ ವರವನ್ನು ಪಡೆದ. ಆ ವರದಿಂದ ಅವನಿಗೆ ಯಾರು ಸುಲಭವಾಗಿ ಸಾವು ನೀಡಲು ಸಾಧ್ಯವಾಗಲಿಲ್ಲ. ಆದ್ರಿಂದ ಅವನು ಅಹಂಕಾರದಿಂದ ದೇವತೆಗಳನ್ನ ಕಾಡಲು ಪ್ರಾರಂಭಿಸಿದ. ಆಕಾಶ, ಪಾತಾಳ, ಭೂಮಿ ಎಲ್ಲೆಡೆ ಅವನ ದೌರ್ಜನ್ಯ ಹೆಚ್ಚಾಯಿತು. ಒಂದು ದಿನ ಅವನು ಭೂಮಿಯನ್ನ ಅಂತ ಹೇಳಿದ್ರೆ ಭೂದೇವಿಯನ್ನ ತನ್ನ ಬಲದಿಂದ ಎತ್ತಿಕೊಂಡು ಸಮುದ್ರದ ಒಳಗೆ ಬಚ್ಚಿಟ್ನಂತೆ. ಭೂಮಿ ಮುಳುಗಿದ್ರಿಂದ ಸೃಷ್ಟಿ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಯಿತಂತೆ. ದೇವತೆಗಳೆಲ್ಲರೂ ಬ್ರಹ್ಮದೇವರಿಗೆ ಶರಣಾದ್ರಂತೆ. ಆ ಸಮಯದಲ್ಲಿ ಶ್ರೀ ಮಹಾವಿಷ್ಣು ಅವರು ದೇವತೆಗಳ ಪ್ರಾರ್ಥನೆ ಕೇಳಿ ವರಹ ರೂಪ ಅಂತ ಹೇಳಿದ್ರೆ ಹಂದಿಯ ರೂಪವನ್ನ ಧರಿಸ್ತಾರಂತೆ. ಅವರು ಪರ್ವತದಷ್ಟು ದೊಡ್ಡವರಾಗಿ ಸಮುದ್ರದೊಳಗೆ ಮುಳುಗಿ ಭೂದೇವಿಯನ್ನ ಹುಡುಕ್ತಾರಂತೆ. ಕೊನೆಗೆ ವರಾಹದೇವರು ತನ್ನ ಶಕ್ತಿಯಿಂದ ಹಿರಣ್ಯಾಕ್ಷನನ್ನ ಸಂಹರಿಸಿದ್ರು. ವರಾಹದೇವರು ಭೂಮಿಯನ್ನ ತಮ್ಮ ದಂತಗಳ ಮೇಲೆ ಹೊತ್ತು ಮೇಲಕ್ಕೆ ಎತ್ತಿದ್ರಂತೆ. ಭೂಮಿಯನ್ನ ಸುರಕ್ಷಿತವಾಗಿ ಮೇಲಕ್ಕೆ ತಂದ್ರಂತೆ. ಆ ಸಮಯದಲ್ಲಿ ವರಾಹ ರೂಪದಲ್ಲಿರೋ ವಿಷ್ಣುಮೂರ್ತಿಯಿಂದ ಭೂದೇವಿ ಗರ್ಭಾವತಿಯಾಗ್ತಾಳಂತೆ. ವಿಷ್ಣುಮೂರ್ತಿಯವರು ತ್ರೇತಾಯುಗದಲ್ಲಿ ರಾಮನ ಅವತಾರದಲ್ಲಿ ರಾವಣನ ಸಂಹಾರ ಮಾಡಿದ ನಂತರ ನೀನು ಒಂದು ಶಿಶುವಿಗೆ ಜನ್ಮ ನೀಡುತ್ತೀಯಾ ಅಂತ ವಿಷ್ಣುಮೂರ್ತಿ ಹೇಳ್ತಾರೆ. ತ್ರೇತಾಯುಗದಲ್ಲಿ ಜನಕ ಮಹಾರಾಜನಿಗೆ ಭೂಮಿಯಿಂದ ಸೀತೆ ಸಿಕ್ಕಿದಾಗ ಭೂದೇವಿ ಜನಕ ಮಹಾರಾಜರಲ್ಲಿ ಅವನಿಗೊಂದು ಉಪಕಾರ ಮಾಡಿಕೊಡಬೇಕು ಅಂತ ಪ್ರಮಾಣ ಮಾಡಿಸಿಕೊಳ್ತಾರೆ. ರಾವಣನ ಸಂಹಾರದ ನಂತರ ಕೊಟ್ಟ ಮಾತಿನ ಪ್ರಕಾರ ಭೂದೇವಿಗೆ ಹುಟ್ಟಿದ ಮಗುವಿಗೆ ನರಕ ಎಂದು ನಾಮಕರಣ ಮಾಡ್ತಾರಂತೆ. ಅವರನ್ನ ವಿದ್ಯೆ ಬುದ್ಧಿ ಕೊಟ್ಟು ಬೆಳೆಸ್ತಾರೆ ಜನಕ. ನರಕ ಯುಕ್ತ ವಯಸ್ಸಿಗೆ ಬಂದ ನಂತರ ಭೂದೇವಿ ಅವನನ್ನ ಗಂಗಾ ತೀರಕ್ಕೆ ಕರೆದುಕೊಂಡು ಹೋಗಿ ಅವರ ಜನ್ಮ ವೃತ್ತಾಂತವನ್ನ ಹೇಳ್ತಾರಂತೆ. ಆಗ ವಿಷ್ಣುದೇವನು ಪ್ರತ್ಯಕ್ಷನಾಗಿ ಆಯುಧಗಳನ್ನ ಅನುಗ್ರಹಿಸಿ ರಾಜ್ಯಗಳನ್ನ ಆಳಲು ಅನುಗ್ರಹಿಸ್ತಾನಂತೆ. ನರಕ ಆ ರಾಜ್ಯವನ್ನ ತುಂಬಾ ಕಾಲ ತುಂಬಾ ಚೆನ್ನಾಗಿ ಆಳ್ತಾನೆ. ದ್ವಾಪರ ಯುಗದಲ್ಲಿ ನರಕನಿಗೆ ಬಾಣಸೂಡು ಎಂಬ ರಾಕ್ಷಸನ ಜೊತೆ ಸ್ನೇಹ ಬೆಳೀತಂತೆ. ಅವನ ಸ್ನೇಹದಿಂದ ಲೋಕಕ್ಕೆ ಕೆಟ್ಟದನ್ನ ಮಾಡಲು ಪ್ರಾರಂಭ ಮಾಡ್ತಾನೆ. ಎಷ್ಟು ಕೆಟ್ಟ ಕೆಲಸಗಳನ್ನ ಮಾಡ್ತಾನೆ. ಅದಕ್ಕೆ ನೋಡಿ ಹೇಳೋದು, ನಾವು ನಮ್ಮ ಸ್ನೇಹವನ್ನ ಮಾಡುವಾಗ ನೋಡಿ ಮಾಡ್ಬೇಕು ಅಂತ. ಕೆಟ್ಟವರ ಸಹವಾಸವನ್ನ ಮಾಡಿದ್ರೆ ನಾವು ಕೂಡ ಕೆಟ್ಟವರಾಗ್ತೇವೆ. ಒಂದು ದಿನ ವಸಿಷ್ಠ ಮುನಿಗಳು ದೇವಸ್ಥಾನದ ಆರಾಧನೆಗೆ ಹೋಗುತ್ತಿದ್ದ ಸಂದರ್ಭ ಇವರು ಮಧ್ಯದಲ್ಲೇ ತಡೆದು ದೇವಸ್ಥಾನದ ಬಾಗಿಲು ಮುಚ್ಚಿಸ್ತಾರೆ. ಇದರಿಂದ ಮುನಿಗಳು ಕೋಪಗೊಂಡು ನಿನ್ನ ಜನ್ಮನ ಕೈಯಿಂದ ನಿನ್ನ ಮರಣ ಅಂತ ಶಪಿಸ್ತಾರೆ. ಆ ಶಾಪಕ್ಕೆ ಭಯಪಟ್ಟು ಬ್ರಹ್ಮದೇವರ ತಪಸ್ಸು ಮಾಡಿ ದೇವತೆಗಳಿಂದ ಮರಣ ಇಲ್ಲದ ವರ ಸಂಪಾದಿಸ್ತಾನೆ. ಆ ವರದಿಂದ ಇಂದ್ರಾದಿ ದೇವತೆಗಳನ್ನ ಸೋಲಿಸ್ತಾನೆ. 16,000 ರಾಜ್ಯ ಕನ್ಯರನ್ನ ಬಂಧಿಸ್ತಾನಂತೆ. ಇವನ ಈ ಅನ್ಯಾಯವನ್ನ ತಾಳಲಾರದೆ ದೇವತೆಗಳು ಶ್ರೀ ಕೃಷ್ಣನ ಮೊರೆ ಹೋಗ್ತಾರೆ. ಭಗವಾನ್ ಕೃಷ್ಣನು ಈ ಅನ್ಯಾಯವನ್ನ ನಿಲ್ಲಿಸಲು ಸತ್ಯಭಾಮೆಯೊಂದಿಗೆ ನರಕಾಸುರನ ವಿರುದ್ಧ ಯುದ್ಧಕ್ಕೆ ಹೊರಟನು. ಕಥೆಯ ಪ್ರಕಾರ ಭೂದೇವಿಯೇ ಸತ್ಯಭಾಮೆಯ ಅವತಾರವಾಗಿದ್ರು. ಇವರ ಮಧ್ಯೆ ಭೀಕರ ಯುದ್ಧ ನಡೆಯಿತಂತೆ. ಕೊನೆಗೆ ಭೂದೇವಿಯ ಅವತಾರದ ಸತ್ಯಭಾಮೆಯ ಕೈಯಲ್ಲೇ ನರಕಾಸುರನ ಅಂತ್ಯವಾಗ್ತದೆ. ಅದೇ ದಿನ ರಾತ್ರಿ 2 ಗಂಟೆಗೆ ನರಕಾಸುರನ ಸಂಹಾರವಾಗುತ್ತೆ. ನರಕನ ನಾಶವಾಗಿದ್ರಿಂದ ಆ ದಿನವನ್ನ ಭೂಲೋಕವಾಸಿಗಳು ಆನಂದದಿಂದ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಜನರು ಈ ಹಬ್ಬವನ್ನ ದೀಪ ಹಚ್ಚಿ ಮೈಗೆ ಎಣ್ಣೆ ಹಚ್ಚಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು.